ನಮಸ್ಕಾರ ವೀಕ್ಷಕರೇ, ಭಾರತೀಯ ಅಡುಗೆ ಮನೆಗೆ ಸ್ವಾಗತ. ಇದು ನಾನು ಪಡವಲಕಾಯಿ ಸ್ಟಫ್ ಬೋಂಡಾನ ಮಾಡ್ತಾ ಇದ್ದೀನಿ. ಇದು ತುಂಬಾ ಚೆನ್ನಾಗಿರುತ್ತೆ. ಯಾರಾದರೂ ಗೆಸ್ಟ್ ಬಂದಾಗ ಮಾಡ್ಕೋಬೋದು. ಬಿಸಿ ಬಿಸಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಇದನ್ನು ಶುರು ಮಾಡ್ಕೊಳ್ಳೋಣ. ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಇದಕ್ಕೆ 2 ಸ್ಪೂನ್ ಅಕ್ಕಿ ಹಿಟ್ಟು ಹಾಕೋತೀನಿ. ಇದಕ್ಕೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ ಸ್ವಲ್ಪ, ಮತ್ತು ಮೆಣಸಿನ ಪುಡಿ ಸ್ವಲ್ಪ, ಸ್ವಲ್ಪ ಅಡುಗೆ ಸೋಡಾ. ಇದನ್ನು ಕಲಿಸ್ಕೋಬೇಕು. ನಾವು ಬೋಂಡಾಗೆ ಕಲಿಸ್ಕೊತೀವಲ್ಲ ಅದೇ ರೀತಿ ಇದನ್ನು ಕಲಿಸ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಂಡ್ರೆ ನಮಗೆ ನೀಟಾಗಿ ಕಲಿಸ್ಕೊಳಕ್ಕಾಗುತ್ತೆ. ಒಟ್ಟಿಗೆ ಹಾಕ್ಬಿಟ್ರೆ ಗಂಟು ಕಟ್ಕೊಳುತ್ತೆ. ತುಂಬ ನೀರು ಮಾಡ್ಕೋಬಾರ್ದು. ಸ್ವಲ್ಪ ಗಟ್ಟಿಗಿದೆ, ನಮಗೆ ಚೆನ್ನಾಗಿ ಕೋಟಿಂಗ್ ಬರುತ್ತೆ ಬೋಂಡಾಗೆ. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಮಗೆ ಒಳ್ಳೆ ಬೋಂಡ ಬರುತ್ತೆ. ಇವಾಗ ಇದು ಹದ ನೋಡ್ಕೋಬೇಕು. ಸ್ಪೂನ್ಗೆ ಎಷ್ಟು ಚೆನ್ನಾಗಿ ಕೋಟಿಂಗ್ ಆಗುತ್ತೆ. ಸೊ ನಮಗೆ ಇದು ತಯಾರಾಗಿದೆ. ಅವನು ಬೇಯಿಸ್ಕೊಂಡು ಸ್ಮ್ಯಾಶ್ ಮಾಡಿ ತೊಗೊಂಡಿದ್ದೀನಿ. ಚೆನ್ನಾಗಿ ಪೂರ್ತಿ ಸ್ಮ್ಯಾಶ್ ಮಾಡ್ಕೋಬೇಕು. ಇದು ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿ, ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪು. ಹಸಿಮೆಣಸಿನ್ಕಾಯಿ, ಶುಂಠಿ ನಾವು ಮೊದಲು ಮಿಕ್ಸಿಯಲ್ಲಿ ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಮಾಡ್ಕೊಂಡು ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಹಾಕೋತೀನಿ ಆಲೂಗಡ್ಡೆಯಲ್ಲಿ. ಜೊತೆಗೆ ಸ್ವಲ್ಪ ಈರುಳ್ಳಿ ಹಾಕೋತೀನಿ. ಸ್ವಲ್ಪ ಜೀರಿಗೆ ಪೌಡರ್, ಕಾಳು ಮೆಣಸಿನ ಪೌಡರ್. ಸೊ ಮೊದಲೇ ಸ್ವಲ್ಪ ಗ್ರೀನ್ ಚಿಲ್ಲಿ ಹಾಕೊಂಡಿದ್ದೆ, ಹಸಿಮೆಣಸಿನ್ಕಾಯಿ. ಜೊತೆಗೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕೋತೀನಿ. ಈಗ ಆಮ್ಚೂರ್ ಪೌಡರ್ ಹಾಕೊಡ್ತೀನಿ. ಒಂದೆರಡು ಚಮಚ ಟೀ ಸ್ಪೂನ್ ಅಷ್ಟು. ಸ್ವಲ್ಪ ಧನಿಯಾ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಎಲ್ಲ ಮಿಕ್ಸ್ ಮಾಡ್ಕೋತೀನಿ. ಸ್ಟಫ್ ಮಾಡ್ಕೊಳ್ಳೋದು ಕೂಡ ಮಿಕ್ಸ್ ಆಗಿದೆ ಚೆನ್ನಾಗಿ. ಈಗ ಪಡವಲಕಾಯಿ ಈ ರೀತಿ ಉದ್ದ ಪಡವಲಕಾಯಿ ತೊಗೊಂಡು ಸಿಪ್ಪೆ ಎಲ್ಲ ಸುಲಿದ್ಬಿಟ್ಟು ತೊಳ್ಕೊಬೇಕು. ತೊಳ್ಕೊಂಡು ನಮಗೆ ಈ ಸೈಜಲ್ಲಿ ನಾವು ಕಟ್ ಮಾಡ್ಕೋಬೇಕು. ಈ ಸೈಜಲ್ಲಿ ಕಟ್ ಮಾಡ್ಕೋಬೇಕು. ಮಾಡ್ಕೊಂಡು ನಾನು ಬಿಸಿ ಕುದಿಯೋ ನೀರಿಗೆ ಹಾಕ್ಬಿಟ್ಟು ಸ್ವಲ್ಪ 5 ನಿಮಿಷ ಮುಚ್ಚಿಬಿಟ್ಟು ನೀರೆಲ್ಲ ತೆಕ್ಕೊಂಡ್ಬಿಟ್ಟಿದ್ದೀನಿ. ಇದನ್ನು ಇದರಲ್ಲಿ ಈಗ ಸ್ಟಫ್ ಮಾಡ್ತೀನಿ. ಮುಂಚೆ ಇದಕ್ಕೆ ಪಡವಲಕಾಯಿಗೆ ಸ್ವಲ್ಪ ಉಪ್ಪು ಹಾಕೋತೀನಿ ಮೇಲೆ. ಕುದಿಯೋ ನೀರಿಗೆ ಹಾಕ್ಕೊಂಡು ನೀರೆಲ್ಲ ಬಗ್ಸ್ಕೊಂಡ್ಬಿಟ್ಟಿದ್ದೀನಿ. ಈಗ ಸ್ವಲ್ಪ ಒಂದಷ್ಟು ಉಪ್ಪು ಹಾಕೋತೀನಿ. ಸೊ ಇದಕ್ಕೆ ಈಗ ಸ್ಟಫ್ ಮಾಡ್ಕೋತೀನಿ. ಸೊ 2 ಕಡೆನೂ ಈ ರೀತಿ ಸ್ಟಫ್ ಮಾಡ್ಕೋಬೇಕು. ಸೊ ಎಣ್ಣೆ ಕಾದಿದೆ, ಇದರಲ್ಲಿ ಡಿಪ್ ಮಾಡ್ಕೋತೀನಿ. ಚೆನ್ನಾಗಿ ಕೋಟಿಂಗ್ ಮಾಡಿ ಹಾಕೋಬೇಕು.
ಸೊ ಈಗ ಮೀಡಿಯಮ್ ಉರಿ ಮಾಡ್ಕೋತೀನಿ. ಪಡವಲಕಾಯಿ ಕೂಡ ಸ್ವಲ್ಪ ಬೇಯಬೇಕಾಗುತ್ತೆ. ಒಂದು ಅರ್ಧ ಆದಮೇಲೆ ಮೀಡಿಯಮ್ ಉರಿ ಮಾಡ್ಕೋಬೇಕು. ಈಗ ತಿರುಗಿಸ್ಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಟ್ರೆ ನಮಗೆ ಒಳಗಡೆಯಿಂದ ನಮಗೆ ಪಡವಲಕಾಯಿ ಕೂಡ ಚೆನ್ನಾಗಿ ಬೇಯ್ಕೊಡುತ್ತೆ. ಸೊ ಇದು ಆಗಿದೆ. ಎಲ್ಲ ಕಡೆ ಹಾಕ್ತಾ ಇರಬೇಕು ಸುತ್ತಲೂ. ಎಲ್ಲ ಕಡೆ ಕಲರ್ ಬಂದಿದೆ ಈಗ. ಸೊ ಎಷ್ಟು ಚೆನ್ನಾಗಿ ಕರೆದು ಆಗಿದೆ. ಮತ್ತು ನಾವು ಇದೇ ಥರ ಸ್ಟಫ್ ಮಾಡಿ ಇಟ್ಕೊಂಡ್ಬಿಟ್ರೆ ಮಿಕ್ಸ್ ಮಾಡಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಬಿಸಿ ಬಿಸಿಯಾಗಿ ಕರೆದು ತೊಗೋಬೋದು. ಇಲ್ಲ ಯಾರಾದರೂ ಬರಬೇಕು ಅವ್ರಿಗೆ ಬಿಸಿ ಬಿಸಿ ಬೇಕು ಅಂದರೆ ಅವಾಗ ಫ್ರೈ ಮಾಡಿ ಕೊಡ್ಬೋದು. ನಾನು ಕಟ್ ಮಾಡಿ ತೋರಿಸ್ತೀನಿ. ನಮಗೆ ಎಷ್ಟು ಚೆನ್ನಾಗಿ ಸ್ಟಫ್ ಮಾಡಿ ಬೋಂಡ ಆಗಿದೆ. ಒಳ್ಳೆ ಫ್ಲೇವರ್ ಬರುತ್ತೆ ಕಟ್ ಮಾಡಿದ ತಕ್ಷಣವೇ ಪಡವಲಕಾಯಿದು. ಸೊ ನೀವು ಟ್ರೈ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಕೊಡಿ. ನನ್ನ ರೆಸಿಪಿ ನೋಡಿದ ನನ್ನ ಕಡೆಯಿಂದ ನಿಮಗೆ ಧನ್ಯವಾದ.